ಮಿತ್ರಗಳು ನಮಸ್ಕಾರ. ಮತ್ತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ನಮ್ಮ ನರಸಿಂಹಣ್ಣವರು, ಕಾರ್ಯದರ್ಶಿಗಳಂಥ ಪ್ರವೀಣಣ್ಣವರು, ಎನ್ ಕುಮಾರಣ್ಣವರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಇಲ್ಲಿ ವಂದಿಸ್ತಾ, ಇವತ್ತಿನ ದಿನ ಪತ್ರಿಕಾಗೋಷ್ಠಿ ತಮಗೆಲ್ಲ ತಿಳಿದಿರೋ ಹಾಗೆ ಸಂಜೀವಿನಿ ಸೀತಾ ಪಾರ್ಟ್ 2 ನಾನೇ ನಿರ್ಮಾಪಕ. ನಾವು ಆ್ಯಕ್ಚುಲಿ ಜನವರಿ 10ಗೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಅಂತ ಪ್ಲಾನ್ ಮಾಡಿ ಭಾಳ ಅದ್ದೂರಿ ಪ್ರಚಾರ ಎಲ್ಲ ಮಾಡಿ ಇನ್ನೇನು ರಿಲೀಸು 10ಗೆ ರೆಡಿಯಾಗಿತ್ತು. 7ಗೆ ನಮಗೆ ಹೈದರಾಬಾದಲ್ಲಿ, ನನಗೆ ಯಾರು ಗೊತ್ತೂ ಇಲ್ಲ, ನನಗೆ ನನ್ನ ಸಂಬಂಧ ಇಲ್ಲ ಅನ್ನೋ ಸ್ಟೇ ಇರ್ತಾನೆ. 7ನೇ ತಾರೀಕು ಸಂಜೆ 3 ಗಂಟೆಗೆ ನನಗೆ ಒಂದು ಕಾಪಿ ಬರುತ್ತೆ, ಸ್ಟೇ ಸಿಕ್ಕಿದೆ ಅಂತ. ಅದೇನು ಅಂತ ನಮ್ಮ ಲಾಯರಿಗೆ ಕೊಟ್ಟು ವಿಚಾರಿಸಿದಾಗ ಅದು ವಿಚಾರ ಇಮ್ಮಿಡಿಯೇಟಾಗಿ ನಾವು ಇಲ್ಲಿಂದ ಹೈದರಾಬಾದ್ಗೆ ಹೋಗ್ತೀವಿ. ಸ್ಟೇ ವೆಕೇಟ್ ಮಾಡಿಸೋಷ್ಟೊತ್ತಿಗೆಲ್ಲ ಆಲ್ಮೋಸ್ಟು 11th ಆಗುತ್ತೆ. ಆವಾಗ ಸ್ಟೇ ವೆಕೇಟ್ ಆಗುತ್ತೆ. ನಾನು ಸುಮಾರು 4 ಕೋಟಿ ಹೊರತು ಪ್ರಾಪರ್ಟಿನ ಪರ್ಚೇಸ್ ಮಾಡಿಬಿಟ್ಟು ಸ್ಟೇ ವೆಕೇಟ್ ಮಾಡಿಸ್ತೀವಿ. ಅದಾದ ನಂತರ 10ನೇ ತಾರೀಕು ಮುಗಿದೋಗಿರುತ್ತೆ. ಮತ್ತು ಅಲ್ಲಿ ಸೀನಿಯರ್ ಕೌನ್ಸಿಲ್ಗಳ ಅಡ್ವೊಕೇಟ್ಸ್ ಏನು ಹೇಳ್ತಾರೆ ಅಂದರೆ, ನೀವು ಮತ್ತೆ ಒಂದು ಹೈಕೋರ್ಟ್ಗೆ ಹೋಗೋ ಚಾನ್ಸಸ್ ಇರುತ್ತೆ. ನೀವು ಫಸ್ಟು ಒಂದು ಹಿಂಗಿರೋ 10th ಮಾಡಬೇಕು ಅಂದ್ಕೊಂಡಿದ್ದಾರಲ್ಲ, ಇಮ್ಮಿಡಿಯೇಟ್ಲಿ ಒಂದು ನೆಕ್ಸ್ಟ್ ಡೇಟ್ ಯಾವುದಿದೆ ಆ ಡೇಟಿಗೆ ಮಾಡಿಬಿಡಿ. ಒಂದು ಸಲ ರಿಲೀಸ್ ಆದರೆ ಹೈಕೋರ್ಟು ಸ್ಟೇ ಕೊಡೋಲ್ಲ. ಆನಂತರ ನಿಮ್ದು ಏನು ಪ್ಲ್ಯಾನ್ ಬೇಕು ಮಾಡಿ ಅಂತ. ಆಗ ಡೈರೆಕ್ಟ್ ಡಿಸ್ಕಸ್ ಮಾಡಿ ಸದ್ಯಕ್ಕೆ ಒಂದು 2-3 ಡೇಸು ಟ್ರಯಲ್ ರನ್ ಅಂತ ಬಿಟ್ಬಿಟ್ಟು ಅದಾದ ನಂತರ ಮತ್ತೆ ನಾವು ಇನ್ನೇನು ಈ 3 ಡೇಸ್ ಏನಿದೆ 3 ಡೇಸ್ ನಾವು ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಇನ್ನೂ 20 ಮಿನಿಟ್ಸ್ ಕಂಟೆಂಟ್ ಆ್ಯಡ್ ಮಾಡಿಲ್ಲ. ಯಾಕೆ ನಾವು ಲ್ಯಾಬು ಸ್ಟೇ ತಂದುಬಿಟ್ಟಿರ್ತೀವಿ, ಆ ಲ್ಯಾಬಲ್ಲಿ ಕಂಟೆಂಟ್ ಸಿಗಾಕೊಂಡಿರುತ್ತೆ. ಹಾಗಾಗಿ ಆ 20 ಮಿನಿಟ್ಸ್ ಮೇಯ್ನು ಅದೇ ಹಾರ್ಟ್ ಟಚಿಂಗ್ ಸೀನ್ ಇರೋ ಅಂಥ ಕಂಟೆಂಟ್ ಆ್ಯಡ್ ಮಾಡೋಕ್ಕೆ ನಮ್ಮ ಸಮಯ ಸಾಕಾಗಲ್ಲ. ನಾನು ಡೈರೆಕ್ಟ್ರು ಮಾತಾಡ್ಕೊಂಡು ನಮ್ಮ ಕಿಟಪಂಗು ಮಾತಾಡ್ಕೊಂಡು ನಾವು ಡಿಸ್ಕಸ್ ಮಾಡಿ 3 ಡೇಸ್ ಅಂತ ಸಿನಿಮಾನ ಮಾಡ್ತೀವಿ. ಪಬ್ಲಿಸಿಟಿ ಎಲ್ಲೂ ರೀಚ್ ರೀಚ್ ಮಾಡೋಕ್ಕೂ ಆಗಲ್ಲ. ಯಾಕೆಂತ ನಮ್ದು ಇವತ್ತು ನಿಮ್ಗೆ ಗೊತ್ತಿರಬೇಕು, 10ನೇ ತಾರೀಕು ಪೋಸ್ಟು ಅನ್ನೋದೇ ಎಲ್ಲ ಕಂತಿದ್ದು, 17 ಅನ್ನೋದು ಎಲ್ಲೂ ಇಲ್ಲ. ಅದಾದ ನಂತರ ನಾವು ಫ್ರೈಡೇ 17 ರಿಲೀಸ್ ಮಾಡ್ತೀವಿ. 3 ಡೇಸ್ಗೆ ನಾವೇ ಎಲ್ಲ ಥಿಯೇಟ್ರಿಗೂ ಮೆಸೇಜ್ ಹಾಕಿ ಸ್ಟಾಪ್ ಮಾಡಿಸ್ತೀವಿ. ಇದು ವಿಚಾರ. ಜೊತೆಗೆ ನಮಗೆ ಏನು ಡೇ 1ನಿಂದ ನಮ್ಮ ಸಿನಿಮಾನ ನಾವು ಭಾಳ ಅದ್ದೂರಿಯಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವೆಲ್ಲ ಎಜುಕೇಟೆಡ್ ಆಗಿ ನಾವೆಲ್ಲ ಇಂಜಿನಿಯರಿಂಗ್ ಗ್ರಾಜುಯೇಟ್ಸು, ನಾನು ನಾಕ್ಷಕರವರೆಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದು. ಕಾರಣಾಂತರದಿಂದ ಒಂದು ತೊಂದರೆ ಆಗಿದೆ. ಇದು ಬಂದಾಗ ನಾವು ಅಧ್ಯಕ್ಷ ಹತ್ರ, ಸೆಕ್ರೆಟರಿ ಹತ್ರ ಬಂದು ಡಿಸ್ಕಸ್ ಮಾಡಿದ್ರು, ಹಣ ಈ ಥರ ಸ್ಟೇ ಎಲ್ಲ ಆಗಿದೆ, ನೀವೆಲ್ಲ ಮಾಡಬೇಕು ಅಂತ. ಈ ಟೈಮಲ್ಲಿ ನಮಗೆ ಅಧ್ಯಕ್ಷ ಆಗಿರ್ಬೋದು, ಸೆಕ್ರೆಟರಿ ಆಗಿರ್ಬೋದು, ನಮ್ಮ ಕುಮಾರಣ್ಣ ಆಗಿರ್ಬೋದು, ಸಾರಾ ಗೋವಿಂದಣ್ಣ, ರಾಟೇಶ್ ವೆಂಕಟೇಶನ್ ಅವರು, ಇನ್ಕ್ಲೂಡಿಂಗ್ ಶಿವಣ್ಣವರು, ಸುದೀಪ್ ಅವರು ಮತ್ತು ಉಪೇಂದ್ರ ಅವರು ಎಲ್ಲರೂ ನಮ್ಗೆ ಸಹಕಾರ ಮಾಡಿದ್ದಾರೆ. ಮತ್ತು ಇವಾಗ ಏನು ಮುಂದೆ ಈ ಸಿನಿಮಾದ ಬಗ್ಗೆ ಹೆಚ್ಚಿನ ವಿವರನ ನಮ್ಮ ನಿರ್ದೇಶಕ ನಾಗಶೇಖರ್ ಕೊಡ್ತಾರೆ. ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ ನಮ್ಮ ಮಾಧ್ಯಮ ಮಿತ್ರರು, ದಯವಿಟ್ಟು ಜನಕ್ಕೆ ಒಂಚೂರು ರೀಚ್ ಆಗಿ ಮಾಡಿದ್ರೆ ನಮಗೆ ಇನ್ನೂ ಒಂದು ಒಳ್ಳೊಳ್ಳೆ ಸಿನಿಮಾ ಮಾಡೋ ಉತ್ಸಾಹ ಬರುತ್ತೆ. ಹಾಗಾಗಿ ಯಾಕೆಂದರೆ ನಿಮ್ಗಳಿಗೆ ಆ ಶಕ್ತಿ ಇರೋದು, ಒಬ್ಬ ಲಾಸ್ಟ್ ಪರ್ಸನ್ನವರು ರೀಚ್ ಆಗಿಬಿಟ್ಟು ದಯವಿಟ್ಟು ಅದನ್ನು ಮಾಡಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತೀನಿ. ಮನವಿ ಮಾಡಿಬಿಡಿ, ಹಂಗೆ ನನಗೆ ಸಂಬಂಧ ಇಲ್ಲ, ಅದು ಸಂಪೂರ್ಣವಾಗಿ ಅದನ್ನು ಅವ್ರು ಹೇಳ್ತಾರೆ. ನನಗೆ ಸಂಬಂಧ ಇಲ್ಲ, ಅವ್ರದ್ದು ಏನೋ ಕಾನ್ಫ್ಲಿಕ್ಟ್ ಇದ್ದಿದ್ದು, ನನಗೆ ಸಂಬಂಧ ಇಲ್ಲ. 17th ಇಲ್ಲ ನಾವು ಪ್ಲ್ಯಾನ್ ಮಾಡಿದ್ದೆ 3 ಡೇಸು ಹೈಕೋರ್ಟ್ಗೆ ಹೋಗೋದು ಸ್ಟೇನ ಮತ್ತೆ ತರ್ತಾರೆ ಅಂದ್ಬಿಟ್ಟು 3 ಡೇಸ್ ಮಾಡಿ ಟ್ರಯಲ್ ಅಂತಾನೆ ಬಿಟ್ಟಿದ್ದಾವೆ. ಹಾಗೇನು ಪಬ್ಲಿಸಿಟಿ ಮಾಡಲಿಲ್ಲ. ಈಗ ಮಾಡ್ತಾ ಇದ್ದೀವಲ್ಲ 6th ಜೂನ್ 6th ಯಾವುದು ಅದು ಡೈರೆಕ್ಟ್ ನಿಮಗೆಲ್ಲ ನೀಟಾಗಿ ಹೇಳ್ತಾರೆ. ಈಗ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.